ಓಂ ನಮೋ ಭಗವತೆ ವಾಸುದೇವಾಯ ನಮಃ ಶಿವಾಯ ಶಿವಾಯ ನಮಃ. ವೆಲ್ಕಮ್ ಟು ನಂದಿ ಅಷ್ಟೋ ರೆಮಿಡೀಸ್ 9999ಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನ್ಯೂಮರಾಲಜಿ ಪ್ರಕಾರ 6 ಸಂಖ್ಯೆಯ ಅವರ ವ್ಯಕ್ತಿತ್ವದ ಬಗ್ಗೆ ನೋಡೋಣ. ಇವರು ಹುಟ್ಟಿನಿಂದಲೇ ಶ್ರೀಮಂತಿಕೆಯನ್ನು ಪಡೆದಿರುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಶುಕ್ರನ ಅನುಗ್ರಹ ಈ ದಿನಾಂಕದಲ್ಲಿ ಜನಿಸಿದವರಿಗೆ ಇರುತ್ತದೆ. ಜೀವನದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಎಂದಿಗೂ ಕಾಣುವುದಿಲ್ಲ. ಇವರು ಜ್ಯೋತಿಷ ಶಾಸ್ತ್ರದಂತೆ ಸಂಖ್ಯಾಶಾಸ್ತ್ರದಲ್ಲಿಯೂ ನೀವು ಹುಟ್ಟಿರುವಂತಹ ದಿನಾಂಕದ ಆಧಾರದ ಮೇಲೆ ಅವರ ಭವಿಷ್ಯವನ್ನು ತಿಳಿಯಬಹುದು. ಜನರು ತಮ್ಮ ರಾಶಿಯ ಗ್ರಹದ ಆಶೀರ್ವಾದದಿಂದಾಗಿ ಜೀವನದಲ್ಲಿ ರಾಜರಂತೆ ಬಾಳುವಂತಹ ಅವಕಾಶವನ್ನು ಪಡೆಯುತ್ತಾರೆ. ಹಾಗಾಗಿ 6-15-24 ಈ ದಿನಾಂಕದಲ್ಲಿ ಜನಿಸಿರುವವರು ಎಂದಿಗೂ ಬಡವರಾಗಿರುವುದಿಲ್ಲ. ಇವರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ಸಂಪಾದನೆಯನ್ನು ಕೈತುಂಬ ಮಾಡುವರು. ಇವರು ಪಾಸಿಟಿವ್ ಆಗಿರುತ್ತಾರೆ ಯಾವಾಗಲೂ. 6ರ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಎಲ್ಲ ಲಾಭಗಳು ಸಿಗುವುದು. ಮೊದಲನೇದಾಗಿ ಇವರು ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಶ್ರೀಮಂತರಾಗಿರುತ್ತಾರೆ. ಹಣದ ಸಮಸ್ಯೆಗೆ ಇವರಿಗೆ ಜೀವನದಲ್ಲಿ ಎಂದಿಗೂ ಕಾಣಿಸುವುದಿಲ್ಲ. ಜೀವನದಲ್ಲಿ ಇವರಿಗೆ ಬೇಕಾಗಿರುವಂಥ ಪ್ರತಿಯೊಂದು ಸುಖದ ಸಂಪತ್ತಿನ ಮೂಲಗಳು ಅವರ ಬಳಿ ಬರಲಿವೆ. ಯಾವುದೇ ವಸ್ತು ಅವರಿಗೆ ಬೇಕು ಅಂತ ಅನಿಸಿದರೂ ಕಣ್ಣು ಮುಚ್ಚಿ ಕಣ್ಣು ತೆಗೆದಲ್ಲಿ ತಂದು ಬಿಡುತ್ತಾರೆ. ಇವರಿಗೆ ಆ ಶಕ್ತಿಯು ಭಗವಂತ ಕೊಟ್ಟಿರುತ್ತಾನೆ. ಇನ್ನು ಸಂಖ್ಯಾಶಾಸ್ತ್ರ ಹೇಳುವಂತೆ ಇವರು ತಮ್ಮ ವಯಸ್ಸಿನವರಿಗೆ ಹೋಲಿಸಿದರೆ ವೃದ್ಧಾಪ್ಯ ಬೇಗ ಬರುವುದಿಲ್ಲ. ಇವರಿಗೆ ಯಾವಾಗಲೂ ಯಂಗಾಗಿ ಕಾಣುತ್ತಾರೆ. ಇವರು ತಮ್ಮದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರುತ್ತಾರೆ. ಯಾವಾಗಲೂ ಪಾಸಿಟಿವ್ ಎನರ್ಜಿ ಆಟಿಟ್ಯೂಡ್ ಆಗಿರುತ್ತಾರೆ. ಇವರು ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಯಾವ ರೀತಿಯಲ್ಲಿ ಬೇಕಾದರೂ ಜನರನ್ನು ಟ್ಯಾಕಲ್ ಮಾಡಿ ಅವರ ಮನಸ್ಸನ್ನು ಗೆಲ್ಲುವಂಥ ಚಾಣಕ್ಯರಾಗಿರುತ್ತಾರೆ. ಇವರು ಯಾವುದೇ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದರೂ ಕೂಡ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಸಂಪಾದಿಸುತ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವರು ವಿಶೇಷವಾಗಿ ಫ್ಯಾಷನಿಂಗ್, ಮಾಡಲಿಂಗ್, ಮ್ಯೂಸಿಕ್, ಫಿಲಮ್ ಇಂಡಸ್ಟ್ರಿ ಆದ ರಂಗಗಳಲ್ಲಿ ಭಾಗವಹಿಸುತ್ತಾರೆ. ಇವರು ಆದಷ್ಟು ಶೃಂಗಾರ ಪ್ರಿಯರು. ಯಾರೇ ಆಗಲಿ 6-15-24 ಜನಿಸಿದಂಥ ವ್ಯಕ್ತಿಗಳು ತುಂಬ ಸುಂದರವಾಗಿ ಶ್ರೀಮಂತರಾಗಿ ಇರುತ್ತಾರೆ. ಎಷ್ಟು 6 ಮತ್ತು 15-24 ಎಷ್ಟು 6-15-24 ಮಹತ್ವ. ಹಾಗೆ ನಂದಿ ಅಸ್ಟ್ರೋ ರೆಮಿಡೀಸ್ 9999ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.